ಮಲೆನಾಡಿನಲ್ಲೂ ಕೂಡ ಗಾಳಿ ಸಹಿತ ಮಳೆಯಾಗ್ತಾ ಇರೋದು. ಬೆಂಗಳೂರಿನಲ್ಲಿ ಸೇರಿ 9ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ನಿನ್ನೆ ಸಂಜೆಯಿಂದ ಮಹಾಮಳೆ ಸುರಿತಾ ಇರುವಂತದ್ದು. ಬೆಳಗ್ಗೆ ಕೂಡ ಜಿಟಿ ಮಳೆಯಾಗ್ತಾ ಇದೆ ಬೆಂಗಳೂರಿನಲ್ಲಿ. ಈಗಾಗಲೇ ಇದರಿಂದ ಕೆಲವೊಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಇದರ ಮಧ್ಯೆ ಹಬ್ಬದ ವಹಿವಾಟು ಕೂಡ ಜೋರಾಗಿದೆ ಬೆಂಗಳೂರಿನಲ್ಲಿ. ವರಮಹಾಲಕ್ಷ್ಮಿ ಹಬ್ಬದ ವಹಿವಾಟು ಕೂಡ ಜೋರಾಗಿರುವಂತದ್ದು. ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ನಿನ್ನೆ ಸಂಜೆಯಿಂದಲೇ ಮಹಾಮಳೆ ಸುರಿತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಖರೀದಿ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಜೋರಾಗಿರುವಂತದ್ದು. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಬೆಳಗ್ಗೆಯಿಂದನೇ ಜಿಟಿ ಮಳೆ ಶುರುವಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ ಬೆಂಗಳೂರಿನಲ್ಲಿ. ಮಳೆರಾಯನ ಅಬ್ಬರಕ್ಕೆ ವ್ಯಾಪಾರ ಈಗಾಗಲೇ ಅಸ್ತವ್ಯಸ್ತ ಆಗಿರುವಂಥದ್ದು. ಇನ್ನು ಖರೀದಿಗೆ ಬರುವಂತಹ ಗ್ರಾಹಕರು ಕೂಡ ಮಳೆಯ ನಡುವೆ ಕೂಡ ಖರೀದಿಯನ್ನ ಮಾಡ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಈಗಾಗಲೇ ನೆನೆ ಸಂಜೆಯಿಂದನೂ ಕೂಡ ಮಳೆ ಸುರಿತಾ ಇರುವಂಥದ್ದು. ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಹಿನ್ನೆಲೆಯಲ್ಲಿ ವಹಿವಾಟು ಕೂಡ ಜೋರಾಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಮಳೆ ಕೂಡ ಬರ್ತಾ ಇರುವಂಥದ್ದು. ಕಾಲು ಇಡೋದಕ್ಕೆ ಜಾಗ ಇಲ್ಲ. ಆ ಒಂದು ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ವಹಿವಾಟು ನಡೀತಾ ಇದೆ. ಯಾಕಂತಂದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಹೂ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಕೆಲವೊಂದಷ್ಟು ಸಾಮಗ್ರಿಗಳನ್ನ ತೆಗೆದುಕೊಳ್ಳೋದಿಕ್ಕೆ ಗ್ರಾಹಕರು ಹೋಗ್ತಾ ಇದ್ದಾರೆ. ಇದರ ನಡುವೆ ಮಳೆ ಬೇರೆ, ಅದ್ರ ನಡುವೆ ಟ್ರಾಫಿಕ್ ಜಾಮ್ ಪೂರ್ತಿಯಾಗಿ. ಅಲ್ಲಿ ಬಸ್ಗಳಿರ್ಲಿ, ಆಟೋಗಳು ಕೂಡ ಓಡಾಡೋದಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಕಾರ್ಪೊರೇಷನ್ ಕೆಆರ್ ಸರ್ಕಲ್ ಇಂದನೇ ಬಸ್ಗಳನ್ನ ತಿರುಗಿಸ್ಕೊಂಡು ಹೋಗ್ತಿದ್ದಾರೆ ಬೇರೆ ಕಡೆಗೆ ಹೋಗುವಂತವ್ರು. ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಅದು ಕ್ಲಿಯರ್ ಆಗೋದಕ್ಕೆ ಏನಿಲ್ಲ ಅಂದ್ರೂ 1-2 ಅವರ್ಸ್ ಬೇಕಾಗುತ್ತೆ. ಹಾಗಾಗಿ ಕೆಲವೊಂದಷ್ಟು ಯೋಚನೆಗಳನ್ನ ಮಾಡಿಕೊಂಡು ಕೆಆರ್ ಮಾರ್ಕೆಟ್ಗೆ ಹೋಗೋದೇ ಬೇಡ, ಇಲ್ಲೇ ತಿರುಗಿಸ್ಕೊಳ್ಬಿಡೋಣ ಅಂತೇಳಿ ಮಧ್ಯದಲ್ಲೇ ಆಟೋಗಳನ್ನ ಕಟ್ ರೂಟ್ ಮುಖಾಂತರ ಹೋಗ್ತಾ ಇರುವಂತದ್ದು. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ನಿಂದ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ ವ್ಯಾಪಾರಸ್ಥರು ಕೂಡ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಖರೀದಿ ಮಾಡಲು ಗ್ರಾಹಕರು ಮುಗಿಬೀಳ್ತಾ ಇದ್ದಾರೆ. ಒಂದ್ ಕಡೆ ಮಳೆ ಜೋರಾಗಿ ಬರ್ತಾ ಇತ್ತು ಬೆಳಗ್ಗೆಯಿಂದ, ಆದ್ರೆ ಇವಾಗ ಸ್ವಲ್ಪ ಜಿಟಿ ಮಳೆ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲೂ ಕೂಡ ಬೆಳಗ್ಗೆಯಿಂದಲೇ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗ್ರಾಹಕರು ಮುಗಿಬಿದ್ದಿರುವಂತದ್ದು ಕೆಆರ್ ಮಾರ್ಕೆಟಿನ ದೃಶ್ಯ ಇದು. ಖರೀದಿ ಭರಾಟೆ ಜೋರಾಗಿದೆ ಈಗಾಗಲೇ. ಹಣ್ಣುಗಳಾಗಿರ್ಬೋದು, ಹೂಗಳಾಗಿರ್ಬೋದು. ಮಳೆ ಬಂದಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗೋಗ್ಬಿಡುತ್ತೆ ಅಂದ್ರೆ ಹೂಗಳೆಲ್ಲ ಕೂಡ ಹಾಳಾಗೋಗ್ಬಿಡುತ್ತೆ. ಸಾಮಾನ್ಯವಾಗಿ ರೈತರು ಬೆಳೆದಂತ